30,000 ಚೌಕತಿಗಳನ್ನು ಬರೆಯೋದಂದ್ರೆ ತಮಾಷೆ ಅಲ್ಲ. ಪ್ರಯತ್ನ ಮಾಡಿ ನೋಡಿ. ಇಡೀ ದಿವಸ ಒದ್ದಾಡಿದ್ರೆ ಒಂದು ಬರೆಯೋಕ್ಕಾಗಲ್ಲ. ಅವರ ಎಲ್ಲ ಇಡೀದಾದ ಬದುಕಿನ ಆ ವಿರಾಟ್ ರೂಪದಲ್ಲಿ ಆ ಮುದ್ದಿನ ಭಾಗವೇ ಬಹಳ ನಮಗಿಷ್ಟವಾದದ್ದು. ಯಾವಾಗ ಅವನು ಕೊಳಲನ್ನು ಬಿಡ್ತಾನೋ, ಚಕ್ರವನ್ನು ಹಿಡಿತಾನೋ, ಆವಾಗ ಕೃಷ್ಣನಿಗಿಂತ ನಮಗೆ ಕೊಳಲಿನ ಕೃಷ್ಣ, ಮುದ್ದಿನ ಕೃಷ್ಣನೇ ಬಹಳ ಇಷ್ಟ. ಆದರೆ ರಾಮನನ್ನೂ ಮುದ್ದಿಸಬಹುದು ಅಂತ ಗೊತ್ತಾದದ್ದು ಶಿವಪ್ಪನೇ. ಕೆ ಸಿ ಶಿವಪ್ಪನವರ ವ್ಯಕ್ತಿ ವಿವರಗಳ ಬಗೆಗೆ ತಿಳಿದುಕೊಳ್ಳದೇ ಇದ್ದರೂ ಕೂಡ ಅವರ ಕಾವ್ಯವನ್ನು ಗ್ರಹಿಸಿ, ಓ, ಶಿವಪ್ಪನವರು ಇಂತಹ ವ್ಯಕ್ತಿತ್ವ ಚಿತ್ರವುಳ್ಳವರು ಎನ್ನುವುದನ್ನು ನಾನು ತಿಳಿದುಕೊಂಡಿದ್ದೇನೆ. ಎರಡು ಕೋಣೆಗಳ ನೀ ಮನದಾಲಯದಿ ಮಾಡು, ಹೊರಕೋಣೆಯಲ್ಲಿ ಲೋಗರಾಟಗಳ ನಾಡು, ವಿರಮಿಸೊಬ್ಬನೇ ಮೌನದೊಳ್ವಳ ಮನೆಯ ಶಾಂತಿಯಲಿ ವರಯೋಗ ಸೂತ್ರವಿದು ಮಂಕುತಿಮ್ಮ. DVG ಅಲ್ಲದಿದ್ದರೆ ನಾನೊಂದು ಸೊನ್ನೆನೆ, ನನಗೆ ಗೊತ್ತದು. ಆ ಜೀವನಾನುಭವ 10 ಮುಖಗಳಲ್ಲಿ ಬರ್ತದಲ್ಲ. ಈ 30,000 ಚೌಕತಿಗಳನ್ನು ಬರೀಬೇಕಾದ್ರೆ ಅವರಿಗೆ ಗೊತ್ತಿಲ್ಲದ ಹಾಗೆ, ಗೊತ್ತಿದ್ದು ಕೆಲವೊಂದು ಸಲ ಗೊತ್ತಿಲ್ಲದ ಹಾಗೆ ಕೂಡ ಅಲ್ಲಿ ಬಂದಂಥ ಜೀವನಾನುಭವ ಎಲ್ಲೋ ಚೌಪತಿಯಾಗಿ ಬಂದ್ಬಿಡುತ್ತೆ. ಕಳೆದ 5-6 ದಶಕಗಳಿಂದ ಮಂಕುತಿಮ್ಮ ನನ್ನ ಮಾರ್ಗದರ್ಶಕ. ಈ ಮಹಾಮಹಿಮನ ವಾಣಿಶ್ರೀಯನ್ನು ಮರೆಯುವುದಾದರೂ ಹೇಗೆ? ಅದಾವ ಪುಣ್ಯದ ಫಲವೋ, ಕಗ್ಗದ ಓದು ನೆಮ್ಮದಿ ಸಮಾಧಾನವನ್ನು ತಂದಿದೆ. ಇದರ ಪಾರಾಯಣ ಬಾಳಿಗೊಂದು ನಂಬಿಕೆ ತುಂಬಿದೆ. ನಾವಿದ್ದ ಕಾಲದಲ್ಲಿ ಅಂಥವರೂ ಇದ್ದರು ಎನ್ನುವುದಕ್ಕಿಂತ ಅವರಿದ್ದ ಕಾಲದಲ್ಲಿ ನಾವು ಇದ್ದೆವು ಎನ್ನುವುದೇ ನಮ್ಮ ಅಮೃತ ಕಾಲದ ಕೃಪಾಶೀರ್ವಾದ. ಸರಳತೆಯಲ್ಲಿ ಅತ್ಯಂತ ಅಗಾಧವಾದ ಸೌಂದರ್ಯವನ್ನು ಕಂಡರು. ಶಿವಪ್ಪನ ಹಾಗೆ ಬದುಕಿದ್ರೆ ಮಾತ್ರ ನಿಮಗೆ ಬದುಕಿನ ಸೌಂದರ್ಯದ ಅರ್ಥ ಆಗುತ್ತೆ ಅಂತ ಅನ್ಕೊಳ್ತಾರೆ. ದ್ರಾಕ್ಷಾಂ ಲಾನಮುಖಿ ಜಾತ ಶರ್ಕರಂ ಚಾಶ್ವತಾಗತ ಸುಭಾಷಿತ ರಸಸ್ಯಾಗ್ರೆ ಸುಧಾ ಬೀತಾ ದಿವಂಗತ. ಬಹಳ ಅರ್ಥಪೂರ್ಣವಾದ ಸುಭಾಷಿತ ಅದು. ಹಿಮಗಿರಿಯ ಜಲದಂತೆ ತಿಳಿಯಾಗಿ ಹಗುರಾಗಿ ಶಾಂತವಾಗುವುದು ಕಲೆಬಾಗು ಆ ಹಿರಿಯ ಚೇತನದ ಎದುರಲ್ಲಿ. ಭವ್ಯತೆಯೇ ಮೇರುಗುಣ ಮುದ್ದುರಾಮ, ಭವ್ಯತೆಯೇ ಮೇರುಗುಣ ಮುದ್ದುರಾಮ. ಸಿದ್ಧರೆಂದರೆಗೆವರೆ ಮುದ್ದು ರಾಮ, ಸಿದ್ಧರೆಂದರೆಗೆವರೆ ಮುದ್ದು ರಾಮ.